ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೈತರ ಹಣ ಬಾಕಿ ಉಳಿಸಿಕೊಂಡಿದೆ ಮೈಲಾರ ಸಕ್ಕರೆ ಕಾರ್ಖಾನೆ. ಕಬ್ಬು ಹಣದ ಬಾಕಿ ಉಳಿಸಿಕೊಂಡಿರುವಂತಹ ಕಾರ್ಖಾನೆಯ ವಿರುದ್ಧ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೈಲಾರ ಶುಗರ್ಸ್ನ ಲೈಸೆನ್ಸ್ ಅನ್ನು ರದ್ದು ಮಾಡಬೇಕು ಅನ್ನುವಂತಹ ಆಕ್ರೋಶ ಹೆಚ್ಚಾಗಿದೆ. ವಿಜಯನಗರದ ಹಡಗಲಿ ತಾಲೂಕಿನಲ್ಲಿದೆ ಮೈಲಾರ ಶುಗರ್ಸ್. 3.5 ಕೋಟಿಗೂ ಅಧಿಕ ಹಣವನ್ನು ಬಿಡುಗಡೆ ಮಾಡುವುದಕ್ಕೆ ರೈತರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸುಮಾರು ಒಂದು 20 ಜನ ರೈತರು ಬಂದಿದ್ದರು ನಮ್ಮ ಹೂವಿನ ಹಡಗಲಿಯಿಂದ. ಅಲ್ಲಿರೋ ಮೈಲಾರ ಶುಗರ್ಸ್ ಅವರು ನಮಗಿನ್ನೂ ಪೇಮೆಂಟ್ ಮಾಡಿಲ್ಲ ಅಂತ ಕಬ್ಬದು. ಹಾಗಾಗಿ ನಾನು MD ಮೈಲಾರ ಶುಗರ್ಸ್ ಅವ್ರ ಜೊತೆ ಮಾತಾಡಿದ್ದೀನಿ. ಅವರು 2nd 3rd ವೀಕ್ ಅಷ್ಟರಲ್ಲಿ ನಾವು ಪೇಮೆಂಟ್ ಮಾಡ್ತೀವಿ. ನಮ್ಮದು ಎಥನಾಲ್ ಸ್ಟಾಕ್ ಜಾಸ್ತಿ ಇದೆ, ಇನ್ನೂ ಅದು ಖರ್ಚಾಗಿಲ್ಲ, ಅಂದರೆ ಸೇಲ್ ಆಗಿಲ್ಲ, ಅಂದರೆ ತೊಗೊಂಡಿಲ್ಲ. ಹಾಗಾಗಿ ನಾವು ಇಮಿಡಿಯೇಟಾಗಿ 2nd or 3rd ವೀಕ್ ಅಷ್ಟರಲ್ಲಿ, 2nd ವೀಕ್ ನಾಟ್ 3rd ವೀಕ್, 2nd ವೀಕ್ ಅಷ್ಟರಲ್ಲಿ ನಾವು ಪೇಮೆಂಟ್ ಎಲ್ಲರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಒಂದು 2-3 ಕಡೆ ನೋಡಿದ್ವಿ. ಗುಡ್ಡಗಳಿಗೆ ನಮ್ಮ ಅರಣ್ಯ ಪ್ರದೇಶ ಜಾಸ್ತಿ ಇದೆ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ. ಕಾಡ್ಗಿ ಹಚ್ಚಿದ್ದು ಕಂಡುಬಂದಿದೆ. ಸೊ ನಾವು ಇದು ವಿಚಾರಿಸಲಾಗಿ ಇದನ್ನು ಯಾರೋ ಕಿಡಿಗೇಡಿಗಳು ಮಾಡಿದ್ದಾರೆ ಮಣ್ಣು ಪರೀಕ್ಷೆಗೆ ಸುಮಾರು 1 ವರ್ಷ ಆ ಎಕ್ವಿಪ್ಮೆಂಟ್ಸ್ ಒಂದು ಕಂಡೀಷನ್ ಮಾಡಿಲ್ಲ. ಆ ಎಕ್ವಿಪ್ಮೆಂಟ್ಸ್ ಎಲ್ಲ